ನಮಸ್ಕಾರ, ವೆಲ್ಕಮ್ ಟು ತುಳಜ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಿಮಗೆ ಒಳ್ಳೆ ಒಂದು ಟಿಪ್ಸ್ನ ತೊಗೊಂಬಂದಿದ್ದೀನಿ. ಕಮೆಂಟ್ ಕೂಡ ಹಾಕಿದ್ರು, ಒಂದಿಬ್ರು 3 ಜನ ಕಮೆಂಟನ್ನು ಹಾಕಿದ್ರು. ಪಿಂಪಲ್ಸು ಜಾಸ್ತಿ ಆಗ್ತಾ ಇದೆ, ಮತ್ತು ಪಿಂಪಲ್ಸ್ ಕಲೆಗಳು ಜಾಸ್ತಿ ಇದೆ. ಪಿಂಪಲ್ಸ್ ಆಗದೆ ಇರೋ ಥರ ಏನು ಮಾಡಬೇಕು ನಮಗೆ ತಿಳಿಸಿ ಅಂತ ಹೇಳಿಬಿಟ್ಟು ಅದನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಪಿಂಪಲ್ಸ್ ಆದಷ್ಟು ಬೇಗ ಕಮ್ಮಿ ಆಗಬೇಕು, ಹಾಗೆ ಮತ್ತು ಅದಕ್ಕೆ ಏನೆಲ್ಲ ಮಾಡಬೇಕು ಅಂತ ಎಲ್ಲವೂ ಕೂಡ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ, ಫಸ್ಟ್ ನೀವೇ ನೋಡ್ಬೋದು. ಆಮೇಲೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ಮೇಲೆ ಹೈಪ್ ಅಂತ ಆಪ್ಷನ್ ಬರ್ತಾ ಇದೆ, ಪ್ಲೀಸ್ ಅದೊಂದು ಹೈಪ್ ಕೊಟ್ಬಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಈಗ ನಾನು ಪಿಂಪಲ್ಸ್ಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಫಸ್ಟು ನೀವು ಹಚ್ತಾ ಇರೋ ಕ್ರೀಮನ್ನ ಅದು ನಾವು ಇವಾಗ ಮನೆ ಮದ್ದು ಹೇಳೋಕ್ಕಿಂತ ಮುಂಚೆ ನೀವು ಏನು ಮಾಡಬೇಕಂತ ನಾನು ಹೇಳ್ಬಿಡ್ತೀನಿ. ನೀವು ಯಾವುದಾದ್ರೂ ಡೇ ಕ್ರೀಮು ಬಳಸ್ತಾ ಇದ್ದರೆ ದಯವಿಟ್ಟು ಆ ಕ್ರೀಮ್ಗಳನ್ನ ಬಿಟ್ಬಿಡಿ ಒಂದು. ಆಮೇಲೆ ನೈಟು ಕ್ರೀಮ್ ಬಳಸ್ತಾ ಇದ್ರೆ ಅದು ಕೂಡ ನೈಟು ಡೇ 2 ಕ್ರೀಮನ್ನು ಬಿಟ್ಬಿಡಿ. ನಿಮಗೆ ಆ ಕ್ರೀಮಿಂದ ನಿಮಗೆ ಪಿಂಪಲ್ಸ್ ಬರ್ತಾ ಇದೆ ಅಂದರೆ ಅದನ್ನು ಬಳಸೋಕೆ ಹೋಗ್ಬಿಡಿ, ಬಿಟ್ಬಿಡಿ. ಕೆಲವೊಂದು ಸೋಪ್ಗಳು ಸೆಟ್ ಆಗಲ್ಲ, ಕೆಲವೊಂದು ಫೇಸ್ ವಾಶ್ಗಳು ಸೆಟ್ ಆಗಲ್ಲ. ಅಂಥದ್ದು ನಿಮಗೆ ಯಾವುದಾದ್ರೂ ಸೆಟ್ ಆಗಿಲ್ಲ ಅಂದರೆ ಫಸ್ಟು ಅದನ್ನು ಬಿಟ್ಬಿಡಿ ಒಂದು. ಆಮೇಲೆ ನೀವು ಜಾಸ್ತಿ ಆಯಿಲ್ ಫುಡ್ಡನ್ನು ತಿನ್ನೋದನ್ನು ಕಮ್ಮಿ ಮಾಡಬೇಕಾಗತ್ತೆ. ಅದರಿಂದನೂ ಕೂಡ ಜಾಸ್ತಿ ಪಿಂಪಲ್ಸ್ಗಳು ಬರ್ತಾ ಇರ್ತವೆ. ಮತ್ತು ಇನ್ನು ಜಾಸ್ತಿ ಹೀಟ್ ನೀರಿಂದ ಮುಖ ತೊಳೆಯೋದ್ರಿಂದ ಮುಖ ಫುಲ್ಲು ಡ್ರೈ ಆಗಿ ಅದರಿಂದ ಕೂಡ ಮುಖನ ಕಪ್ಪಗಾಗುತ್ತೆ, ಹೀಟಾಗಿ ಪಿಂಪಲ್ಸ್ಗಳನ್ನ ಬರ್ತವೆ. ಮತ್ತು ಜಾಸ್ತಿ ಬಾಡಿ ಹೀಟ್ ಆದಾಗೂ ಕೂಡ ಪಿಂಪಲ್ಸ್ ಬರುತ್ತೆ. ತುಂಬ ಯೋಚನೆಗಳು ಟೆನ್ಷನ್ಗಳು ಮಾಡಿದಾಗೂ ಕೂಡ ಆ ಥರ ಆಗುತ್ತೆ. ಹಾಗಾಗಿ ಅದನ್ನೆಲ್ಲವನ್ನು ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ ಫಸ್ಟು. ಆ ರೀತಿ ನೀವು ಮಾಡಿ. ಮತ್ತು ಮನೆ ಮದ್ದು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು 1 ಸ್ಪೂನಷ್ಟು ಜೇನುತುಪ್ಪ, ಅದೆರಡನ್ನೂ ತೊಗೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿಕೊಂಡು ಅದನ್ನು ನೀವೇನು ಮಾಡಬೇಕಂದ್ರೆ, ಎಲ್ಲೆಲ್ಲಿ ಪಿಂಪಲ್ಸ್ ಆಗಿರುತ್ತೆ ನೋಡಿ ಅಲ್ಲೆಲ್ಲಿ ಹಚ್ಕೊತ ಬನ್ನಿ. ನಾನು ಇವತ್ತು ಅದು ರೆಮಿಡಿಗಳು ಯಾವುದು ತೋರಿಸ್ತಾ ಇಲ್ಲ, ಹೇಳ್ತಾ ಇದ್ದೀನಿ ಬರೀ. ಯಾಕಂದರೆ ಒಂದು 3-4 ರೆಮಿಡಿಗಳನ್ನ ನಿಮ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ಹಾಗಾಗಿ ಎಲ್ಲವನ್ನು ತೋರ್ಸೋಕ್ಕಾಗಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಅಷ್ಟನ್ನು ಮಾಡ್ಕೊಂಡು ಬನ್ನಿ. ಜೇನುತುಪ್ಪ ಮತ್ತು ಅರಿಶಿನ 2 ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಅದು ಎಲ್ಲೆಲ್ಲಿ ಪಿಂಪಲ್ಸ್ ಆಗಿರುತ್ತೋ ಅಲ್ಲೆಲ್ಲಿ ಹಚ್ಕೊತ ಬನ್ನಿ. ಅಥವಾ ಅದೇನಾಗುತ್ತೆ ಅಂದರೆ, ಆ ರೀತಿ ಹಚ್ಚೋದ್ರಿಂದ ಪಿಂಪಲ್ಸ್ನೂ ಕಮ್ಮಿ ಆಗುತ್ತೆ, ಕಲೆಗಳನ್ನು ಹೋಗುತ್ತೆ, ಮುಖ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಸ್ವಲ್ಪ ಶೈನಿಂಗ್ ಬರುತ್ತೆ. ಪಿಂಪಲ್ಸ್ಗೆ ಅಷ್ಟೇ ಇಲ್ಲ, ಮುಖ ಫುಲ್ ಹಚ್ಕೋಬೇಕು ಅಂದ್ರೂ ಹಚ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಒಂದು 15 ನಿಮಿಷ ಮಾತ್ರ ಬಿಡಬೇಕು. ಅದನ್ನು ಹಚ್ಕೊಂಡು 15 ನಿಮಿಷ ಬಿಟ್ಟು ಆದಮೇಲೆ ನೀವು ಉಗುರು ಬೆಚ್ಚಗಿನ ನೀರಲ್ಲಿ ತೊಳ್ಕೊಳ್ಳಿ. ಇದನ್ನು ನೀವು ನೈಟ್ ಮಾಡ್ತಿರೋ ಡೇ ಮಾಡ್ತಿರೋ ಮಾಡ್ಕೊಳ್ಳಿ. ಅದೊಂದು 15 ನಿಮಿಷ ಟೈಮ್ ಅಲ್ವಾ, ನೀವು ಯಾವಾಗಾದರೂ ಇದನ್ನು ಮಾಡ್ಕೋಬೋದು. ಇದನ್ನು ಡೈಲಿ 1 ದಿವಸಕ್ಕೆ 1 ಸತಿ ಮಾಡ್ಕೊಳ್ರಿ. ಅಥವಾ ನಿಮಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಒಂದಿನ ಬಿಟ್ಟು ಒಂದಿನ ನೀವು ಮಾಡ್ಕೋಬೋದು. 15 ನಿಮಿಷ ಟೈಮ್ ಯಾರ್ದು ಇಲ್ಲದೆ ಇರಲ್ಲ, ಎಲ್ಲರಿಗೂ ಇರುತ್ತೆ. ಆ ರೀತಿ ಮಾಡ್ಕೊಳ್ಳಿ. ಎರಡನೇದು ಏನಪ್ಪ ಅಂತಂದರೆ, ನಿಮಗೆ ಅಲೋವೆರಾ ಹಿಂಗಂದರೆ ನಿಮ್ಮ ಮನೆ ಹತ್ರ ಎಲ್ಲ ಬೆಳೆದಿರ್ತಲ್ವ, ಚೆನ್ನಾಗಿರೋ ಅಲೋವೆರಾನ ತೊಗೊಂಡ್ಬಿಟ್ಟು ಬರೀ ಅದಕ್ಕೆ ಏನು ಬೆರ್ಸಕ್ಕೆ ಹೋಗ್ಬಿಡಿ, ಬರೀ ಖಾಲಿ ಅಲೋವೆರಾನ ನೀವು ನೈಟು ಮಲ್ಕೊಳ್ಳೋ ಟೈಮಲ್ಲಿ ಚೆನ್ನಾಗಿ ಅದರಿಂದ ಮಸಾಜ್ ಮಾಡ್ಕೊಳ್ಳಿ. ಅದೊಂದು ಸ್ವಲ್ಪ ಇಷ್ಟು ಕಟ್ ಮಾಡಿಕೊಂಡು ಅದನ್ನೇ ಹಿಂಗೆ ಪೂರ್ತಿ ಮಸಾಜ್ ಮಾಡಿ, ಅಥವಾ ನೀವು ಜೆಲ್ ತೊಗೊಂಡು ಸಪ್ರೇಟಾಗಿ ಮಾಡ್ಕೊಂಡು ಕೂಡ ಅದನ್ನು ಈ ರೀತಿ ಒಂದು 5 ನಿಮಿಷ ಅದನ್ನು ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡಿಕೊಂಡು ಇಡೀ ನೈಟ್ ಫುಲ್ ಬಿಟ್ಬಿಡ್ರಿ. ನೈಟ್ ಫುಲ್ ಬಿಟ್ಟು ಬೆಳಗ್ಗೆ ಎದ್ದು ತಣ್ಣೀರಲ್ಲಿ ಅದನ್ನು ಮುಖ ತೊಳಿರಿ. ಹಂಗೆ ಮಾಡ್ತಾ ಬಂದರೂ ಕೂಡ ಪಿಂಪಲ್ಸು ಕಮ್ಮಿ ಆಗುತ್ತೆ, ಮತ್ತು ನಿಮಗೆ ಕಲೆಗಳಿರುತ್ತಲ್ಲ ಅದು ಕಮ್ಮಿ ಆಗುತ್ತೆ, ಮತ್ತು ಏನಾದರೂ ನಿಮಗೆ ಚರ್ಮದ ಸಮಸ್ಯೆ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. 3ನೇದು ಏನಪ್ಪ ಅಂತಂದರೆ, ಬೇವಿನ ಸೊಪ್ಪು ಅಂತ ನಿಮಗೆ ಗೊತ್ತಲ್ಲ ಎಷ್ಟು ಒಳ್ಳೆಯದಂತ. ಹಾಗೆ ನಮ್ಮ ಮುಖದೊಳಗಡೆ ಅದು ತುಂಬ ರಕ್ತ ಏನಾದರೂ ಕೆಟ್ಟಂಗಾಗಿ ಸ್ವಲ್ಪ ಬೇರೆ ಏನಾದರೂ ಯಾವ ರೀತಿಯಾದರೂ ಇದ್ದರೆ ಖಂಡಿತ ಅದನ್ನು ಕೂಡ ಅದರಿಂದ ಪರಿಹಾರ ಆಗುತ್ತೆ. ಬೇವಿನ ಸೊಪ್ಪು ಹೇಗೆ ಬಳಸೋದಂದರೆ, ಬೇವಿನ ಹಸಿ ಸೊಪ್ಪು ತೊಗೊಂಬಂದ್ಬಿಟ್ಟು ಚೆಂದಾಗಿ ಕಲ್ಲಲ್ಲಿ ಅರಿರಿ. ಮಿಕ್ಸಿ ಜಾರಿಗೆ ಹಾಕೋದು ಬೇಡ, ಕಲ್ಲಲ್ಲಿ ಚೆಂದಾಗಿ ಅರಿದ್ಬಿಟ್ಟು ಅದ್ರದ್ದು ಪೇಸ್ಟ್ ಮಾಡ್ಕೊಳ್ರಿ. ಅದ್ರ ಪೇಸ್ಟ್ ಮಾಡಿಕೊಂಡು ಒಂದು 20 ನಿಮಿಷ ಅದನ್ನು ಮುಖದ ಮೇಲೆ ಹಾಗೆ ಬಿಡ್ರಿ. ಚೆಂದಾಗಿ ಅಪ್ಲೈ ಮಾಡ್ಕೊರಿ. ಅದಕ್ಕೇನು ಹಾಕಕ್ಕೆ ಬೇಡ್ರಿ, ಬರೀ ಬೇವಿನ ಸೊಪ್ಪು ಅಷ್ಟೇ ಇರಲಿ. ಅಷ್ಟೇ ಪೇಸ್ಟ್ ಮಾಡಿಕೊಂಡು ಅದನ್ನು ಮುಖಕ್ಕೆಲ್ಲ ಹಾಕಿ, ನಿಮಗೆ ಪಿಂಪಲ್ಸ್ ಹೆಂಗಿರುತ್ತೆ ನೋಡಿ ಅಲ್ಲೆಲ್ಲ ಹಾಕ್ಬಿಟ್ಟು ಅದನ್ನೊಂದು ಹಾಗೆ ಬಿಟ್ಬಿಡ್ರಿ. ಹಾಗೆ ಬಿಟ್ಟು ಒಂದು 20 ನಿಮಿಷ ಆದಮೇಲೆ ನೀವು ಅದನ್ನು ಮುಖ ತೊಳಿರಿ. ಅದಕ್ಕೂ ಕೂಡ ಪಿಂಪಲ್ಸು ದಿನೇ ಕಮ್ಮಿ ಆಗ್ತಾ ಬರುತ್ತೆ, ಮತ್ತೆ ವಾಪಸ್ ಪಿಂಪಲ್ಸ್ ಆಗೋ ಚಾನ್ಸಸ್ ಇರಲ್ಲ ಬೇವಿನ ಸೊಪ್ಪು ಬಳಸೋದ್ರಿಂದ. ಇದನ್ನು ನೀವು ಏನಿಲ್ಲ ಅಂದರೂ ಕಂಟಿನ್ಯೂ ಆಗಿ ನೀವು ಪೂರ್ತಿ ಮುಖ ಕ್ಲಿಯರ್ ಆಗೋವರೆಗೂ ನೀವು ಇದನ್ನು ಬಳಸ್ತಾ ಬನ್ನಿ. ನಿಮಗೆ ಇದು ತುಂಬ ಕೆಲಸ ಮಾಡುತ್ತೆ. ಬೇಗನೆ ಕೂಡ ಪಿಂಪಲ್ಸ್ ಕೂಡ ಕಮ್ಮಿ ಆಗುತ್ತೆ. ಒಂದು ವಾರದಲ್ಲೇ ಇದರಿಂದ ಪಿಂಪಲ್ಸ್ ನಿಮಗೆ ಕಮ್ಮಿ ಆಗುತ್ತೆ. ನಿಮಗೆ ಇನ್ನೊಂದು ಏನಪ್ಪ ಅಂತಂದರೆ, ಶ್ರೀಗಂಧದ ಪುಡಿ ಅಂತ ಸಿಗುತ್ತೆ ಅಂಗಡಿಗಳಲ್ಲಿ. ಶ್ರೀಗಂಧದ ಪುಡಿ ಮತ್ತು
ರೋಸ್ ವಾಟರ್, ಅದು ಎರಡು ಮಿಕ್ಸ್ ಮಾಡಿ ನೀವು ಪೇಸ್ಟ್ ಪ್ಯಾಕ್ ಥರ ರೆಡಿ ಮಾಡ್ಕೊಳ್ಳಿ. ಅದನ್ನು ಒಂದು ಪೇಸ್ಟ್ ಪ್ಯಾಕ್ ಥರ ಮಾಡಿಕೊಂಡು ಚೆನ್ನಾಗಿ ಅದನ್ನು ಮುಖದ ಮೇಲೆ ನೀವು ಅಪ್ಲೈ ಮಾಡ್ಕೊಳ್ರಿ. ಶ್ರೀಗಂಧದ ಪುಡಿ ಮತ್ತು ರೋಸ್ ವಾಟರ್ ಎರಡೂ ಪೇಸ್ಟ್ ಪ್ಯಾಕ್ ಆಗಿ ರೆಡಿ ಮಾಡಿಕೊಂಡು ಅದನ್ನು ಪೇಸ್ಟ್ ಪ್ಯಾಕ್ ಆಗಿ ನೀವು ಹಾಕ್ಕೊಂಡ್ಬಿಟ್ಟು ಅದನ್ನೊಂದು ಹಾಫ್ ಆನ್ ಅವರ್ ಹಾಗೆ ಬಿಟ್ಬಿಡಿ. ಹಾಫ್ ಆನ್ ಅವರ್ ಹಾಗೆ ಬಿಟ್ಟು ಹಾಫ್ ಆನ್ ಅವರ್ ಆದಮೇಲೆ ತಣ್ಣೀರಲ್ಲಿ ಅದನ್ನು ಮುಖ ತೊಳಿರಿ. ದಿನೇ ದಿನ ಈ ರೀತಿ ಮಾಡ್ತಾ ಬಂದರೆ ನಿಮಗೆ ಏನಾಗುತ್ತಂದರೆ ಪಿಂಪಲ್ಸು ಕಮ್ಮಿ ಆಗುತ್ತೆ ಮತ್ತು ಕಲೆಗಳು ಕಮ್ಮಿ ಆಗುತ್ತೆ. ಆಯಿಲ್ ಸ್ಕಿನ್ ಇದ್ರೆ ಆಯಿಲ್ ಕೂಡ ನಿಮಗೆ ಇದರಿಂದ ಹೋಗುತ್ತೆ. ಮೇಯ್ನಾಗಿ ನಿಮಗೆ ಆಯಿಲ್ ಎದರಿಂದ ಕ್ಲಿಯರ್ ಆಗುತ್ತೆ ಅಂದರೆ ಈ 4 ಸ್ಟೆಪ್ ಏನು ಹೇಳಿದ್ದೀನಲ್ಲ, ಇದು ಪೂರ್ತಿ ನಿಮಗೆ ಆಯಿಲ್ ಕೂಡ ಕಮ್ಮಿ ಮಾಡ್ತಾ ಬರುತ್ತೆ, ಪಿಂಪಲ್ಸ್ ಕಮ್ಮಿ ಆಗುತ್ತೆ, ಕಲೆಗಳು ಕಮ್ಮಿ ಆಗುತ್ತೆ. ಬೇರೆ ಏನಾದರೂ ಸೈಡ್ ಎಫೆಕ್ಟ್ ಇದ್ದರೂ ಕೂಡ ಅದನ್ನು ನಿಮಗೆ ಕ್ಲಿಯರ್ ಆಗ್ತಾ ಬರುತ್ತೆ. ಯಾಕಂದರೆ ಪಿಂಪಲ್ಸು ಆಗಿರೋದು ಎಲ್ಲನೂ ಕಮ್ಮಿ ಆಗುತ್ತೆ. ಮುಂಚೆ ನೀವೇನಾದರೂ ಕ್ರೀಮ್ಗಳು ಹಚ್ಕೊಂಡಿದ್ರಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೂ ಕ್ರೀಮ್ ಬಳಸಬಾರ್ದು. ನಾವು ಮನೆ ಮದ್ದು ಮಾಡ್ತಾ ಇದ್ದೀವಿ ಅಂದರೆ ಬೇರೆ ಕ್ರೀಮ್ಗಳು ಯಾವುದು ಕೂಡ ನಾವು ಬಳಸಬಾರ್ದು. ಒಂದು ಮೇಯ್ನಾಗಿ ಏನಂದರೆ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಕ್ರೀಮ್ಗಳಿಂದ. ಫಸ್ಟು ಕ್ರೀಮ್ಗಳನ್ನ ಬಳಸೋದು ಬಿಟ್ಬಿಡಿ. ಮತ್ತು ಇದನ್ನು ಬಳಸಬೇಕಾದ್ರೆ ಕ್ರೀಮ್ಗಳು ಯಾವುದೇ ರೀತಿ ಬಳಸೋಕ್ಕೆ ಹೋಗಬೇಡಿ. ಇವಾಗಲೇ ಹೇಳ್ತಾ ಇದ್ದೀನಿ. ಇದು ಎಲ್ಲ 4 ನಾನು ಹೇಳಿದ್ದೀನಲ್ಲ ನಿಮಗೆ, ಇದರಲ್ಲಿ ನಿಮಗೆ ಯಾವುದು ಸೂಟ್ ಆಗುತ್ತೋ, ನಿಮ್ಮ ಸ್ಕಿನ್ನಿಗೆ ಯಾವುದು ಸೆಟ್ ಆಗುತ್ತೋ ಟ್ರೈ ಮಾಡಿ. ಒಂದು ಸತಿ ಕೈ ಮೇಲೆ ಹಚ್ಕೊಂಡ್ಬಿಟ್ಟು ಅಥವಾ ಈ ಕಿವಿಯಿಂದ ನಿಮಗೆ ತುಂಬ ಬೆಸ್ಟು, ಬೇಗ ಗೊತ್ತಾಗ್ಬಿಡುತ್ತೆ. ಈ ಮುಖದ ಮೇಲೆ ಸ್ಕಿನ್ಕಿನ ಕಿವಿಯಿಂದ ಸ್ಕಿನ್ ತುಂಬಾ ಸೂಕ್ಷ್ಮ ಇರುತ್ತೆ. ಇಲ್ಲಿ ನೀವು ಹಚ್ಕೊಂಡು ಒಂದು 10 ನಿಮಿಷ 20 ನಿಮಿಷ ಬಿಟ್ಟು ನೋಡಿ. ಇಲ್ಲೇನಾದರೂ ಹಚ್ಕೊಂಡ್ಮೇಲೆ ನಿಮಗೆ ತುರ್ಕೆ ಬರೋದಾಗಲಿ ಅಥವಾ ಉರಿ ಬರೋದಾಗಲಿ ಆ ಥರದ್ದು ಏನಾದಾದರೆ ಮುಖಕ್ಕೆ ಹಾಕಕ್ಕೆ ಹೋಗ್ಬೇಡಿ. ಸಡನ್ನಾಗಿ ಒಂದೇ ಸತಿ ಏನಾಗಲ್ಲ. ಪ್ರತಿ ಮನೆ ಮದ್ದಲ್ಲೇ ಹೇಳ್ತಾ ಇದ್ದೀನಿ, ಸಡನ್ನಾಗಿ ಮುಖಕ್ಕೆ ಹಾಕಿದ್ರೂ ಕೂಡ ಏನಾಗಲ್ಲ. ನಿಮಗೆ ಭಯ ಇದ್ದರೆ ಒಂದು ಸತಿ ಈ ಥರ ಕಿವಿ ಹಿಂದ್ಗಡೆ ಹಚ್ಕೊಂಡ್ಬಿಟ್ಟು ಟೆಸ್ಟ್ ಮಾಡಿಕೊಂಡು ಆಮೇಲೆ ನೀವು ಅದನ್ನು ಹಚ್ಕೊಳ್ತಾ ಬನ್ನಿ. ನಿಮಗೆ ಈ 4ರಲ್ಲಿ ನಿಮಗೆ ಯಾವತ್ತು ಸೆಟ್ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ. ನೀವು ನನ್ನ ಫೋಟೋನ ನೋಡ್ಬೋದು. ನನ್ನ ಮುಖ ಎಷ್ಟು ಗುಳ್ಳೆಗಳಾಗಿ ಕಲೆಗಳಾಗಿ ಎಷ್ಟು ಅಧ್ವಾನ ಆಗೋಗಿತ್ತು, ಇವಾಗ ಹಿಂಗಾಗಿದೆ ಅಲ್ವಾ. ನನ್ನ ಮನೆ ಮದ್ದುಗಳನ್ನ ಬಳಸ್ಕೊಂಡೆ ಹೀಗಾಗಿರೋದು. ನಾನು ಯಾವುದೂ ಕ್ರೀಮ್ ಬಳಸಲ್ಲ. ನಮ್ಮ ಮನೇಲಿ ಒಂದೇ ಒಂದು ಕ್ರೀಮ್ ಕೂಡ ನಿಮಗೆ ಯಾವುದೂ ಸಿಗಲ್ಲ. ಪೌಡ್ರಡ್ ಇದೆ, ಆದರೆ ನಾನು ಹಚ್ಕೊಳ್ಳಲ್ಲ. ನನ್ನ ಮಗಳಿಗೋಸ್ಕರವಾಗಿ ತೊಗೊಂಬಂದು ಇಟ್ಟಿರೋದು. ಎಷ್ಟು ವರ್ಷ ಆಯ್ತದು. ನನ್ನ ಮಗಳು ಕೂಡ ಹಚ್ಕೊಳ್ಳೋದು ಬಿಟ್ಬಿಟ್ಟಿದ್ದಾಳೆ. ಪಿಂಪಲ್ಸ್ ಆಗ ನನ್ನ ಅವತಾರ ನೋಡ್ಬಿಟ್ಟು ನನಗೂ ಮುಂದೆ ಹಿಂಗೆ ಆಗ್ಬಿಡುತ್ತಾ ಏನೋ ಅಂತ ಭಯ ಆಗಿ ಅವಳು ಏನೋ ಹಚ್ಕೊಳ್ಳಲ್ಲ. ಯಾವಾಗಾದ್ರೂ ಹಚ್ಕೊಂಡ್ರೆ ಸ್ವಲ್ಪ ವಿಭೂತಿ ಹಚ್ಕೋತಾಳೆ ಮುಖಕ್ಕೆ, ಇಲ್ಲಾಂದರೆ ಏನೂ ಹಚ್ಕೊಳ್ಳಲ್ಲ. ಅದು ತುಂಬಾ ಬೆಸ್ಟು. ವಿಭೂತಿ ನೋಡಿ, ನಿಮ್ಮ ಮನೇಲಿ ಏನಾದರೂ ವಿಭೂತಿ ಇದ್ಬಿಟ್ಟಿದ್ರೆ ದಯವಿಟ್ಟು ಅದನ್ನ ಬಳಸಿ. ಡೈಲಿ ಬೆಳಗ್ಗೆ ನೀವು ಸ್ನಾನ ಆದಮೇಲೆ ವಿಭೂತಿನ ಮುಖಕ್ಕೆ ಹಚ್ಕೊಂಬಿಡಿ. ಎಷ್ಟು ಸಾಫ್ಟಾಗಿರುತ್ತೆ ಮುಖ, ನಿಮಗೆ ಒಂದು ಗುಳ್ಳೆ ಕೂಡ ಬರಲ್ಲ. ಅಷ್ಟು ಚೆನ್ನಾಗಿರುತ್ತೆ ಅದು. ಅದನ್ನು ಬಳಸ್ತಾ ಬನ್ನಿ ನೀವು. ಮತ್ತೆ ಏನಪ್ಪ ಅಂತಂದರೆ, ಒಂದು ದಿವಸಕ್ಕೆ ಒಂದು 2-3 ಸತಿ ಆದರೂ ನೀವು ಫ್ರೀ ಟೈಮ್ ಇದ್ದಿದ್ರೆ ಖಂಡಿತ ಒಂದು 2-3 ಸರಿ ಆದರೂ ನೀವು ತಣ್ಣೀರಿಂದ ಮುಖ ತೊಳಿತಾ ಬನ್ನಿ. ಯಾರಂದರೆ ಆಯಿಲ್ ಸ್ಕಿನ್ ಇರೋರು ಮತ್ತು ಪಿಂಪಲ್ಸ್ ಜಾಸ್ತಿ ಇದೆ ಅನ್ನೋರು ಒಂದು 2-3 ಸತಿ ಆದರೂ ನೀವು ಮುಖನ ಹಾಗೆ ತೊಳಿತಾ ಬನ್ನಿ. ಸ್ವಲ್ಪ ನಿಧಾನಕ್ಕಾಗಿ ಮುಖನ ಟವಲಿಂದ ಈ ಥರ ಒರೆಸ್ಕೊಳ್ಳಿ. ಮತ್ತು ಏನಂದರೆ ನಿಮಗೆ ಟೈಮು ತುಂಬ ಫ್ರೀ ಆಗಿದೆ ಅಂದರೆ ಮುಖ ತೊಳೆದು ಹಾಗೆ ಬಿಟ್ಬಿಡ್ರಿ. ತುಂಬ ಆಯಿಲ್ ಸ್ಕಿನ್ ಇದೆ ಅನ್ನೋರು, ತುಂಬ ಪಿಂಪಲ್ಸ್ ಇದೆ ಅನ್ನೋರು ತಣ್ಣೀರಲ್ಲಿ ನೀಟಾಗಿ ಒಂದು 4-5 ಸತಿ ಈ ಥರ ನೀರು ಹಾಕ್ಕೊಂಡು ತೊಳ್ಕೊಂಡ್ಬಿಟ್ಟು ಏನೂ ಹಾಕಕ್ಕೆ ಹೋಗ್ಬೇಡ್ರಿ. ಬರೀ ಖಾಲಿ ನೀರು ತಣ್ಣೀರಲ್ಲೇ ತೊಳೆದ್ಬಿಟ್ಟು ನಾನು ಹಂಗೆ ಮಾಡಿರೋದು. ನಾನು ಹಂಗೆ ಮಾಡಿದ್ಮೇಲೆ ನನಗೆ ಪೂರ್ತಿ ಪಿಂಪಲ್ಸ್ ಬರೋದನ್ನು ಕಮ್ಮಿ ಆಗಿದೆ. ಹಂಗೆ ಮಾಡಬೇಕು. ಒಂದು 3-4 ಸತಿ ನೀವು ತಣ್ಣೀರಲ್ಲಿ ಮುಖ ತೊಳೆದು ಹಾಗೆ ಬಿಟ್ಬಿಡ್ರಿ. ಒರೆಸ್ಕೊಳಕ್ಕೆ ಹೋಗ್ಬೇಡ್ರಿ. ಟವಲಿಂದನೂ ಒರೆಸ್ಕೊಬೇಡ್ರಿ, ಯಾವುದರಿಂದನೂ ಒರೆಸ್ಕೊಬೇಡ್ರಿ. ಆ ನೀರನ್ನು ನಮ್ಮ ಚರ್ಮನ ಹೀರ್ಕೋಬೇಕು. ಆ ಹೀರ್ಕೊಂತ ಬಂದ್ಬಿಟ್ರೆ ಏನಾಗುತ್ತಂದರೆ ಪೂರ್ತಿಯಾಗಿ ನಮಗೆ ಆಯಿಲ್ ಅನ್ನೋದೇ ಪೂರ್ತಿಯಾಗಿ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಆಯಿಲ್ ಅನ್ನೋದೇ ಮುಖದಲ್ಲಿ ಬರಲ್ಲ. ಅಷ್ಟು ಚೆನ್ನಾಗಿರುತ್ತೆ. ನೀವು ಮುಂದೆ ಆಯಿಲ್ ಯೂಸ್ ಮಾಡ್ತಾ ಬಂದರೂ ಕೂಡ ನಿಮಗೆ ಮುಖದಲ್ಲಿ ಆಯಿಲ್ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ಮಾಡಿ ಇಟ್ಕೊಂಡಿದ್ದೀನಲ್ಲ, ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಅದು ಕೊಬ್ಬರಿ ಎಣ್ಣೆಲೇ ಮಾಡಿದ್ದೀನಲ್ವ, ಆಲೂವೆರಾ. ಅದು ಆ ಸನ್ಸ್ಕ್ರೀನ್ ತುಂಬಾ ಚೆನ್ನಾಗಿದೆ. ಇವಾಗ ನೀವು ಇದನ್ನು ಅಪ್ಲೈ ಮಾಡಿದ್ದೀನಿ, ಎಲ್ಲಾದರೂ ಎಣ್ಣೆ ಕಾಣ್ತಾ ಇದೆಯಾ ನಿಮಗೆ? ತಣ್ಣೀರಿಂದ ಮುಖ ತೊಳೆಯೋದು ತುಂಬಾ ಬೆಸ್ಟು. ಒಂದು 3-4 ಸತಿ ದಿನಕ್ಕೆ ತೊಳೀರಿ. ಆದರೆ ಜಾಸ್ತಿ ಸೋಪನ್ನ ಬಳಸೋಕ್ಕೆ ಹೋಗಬೇಡಿ, ನಾನು ಹೇಳ್ತಾ ಇದ್ದೀನಿ. ಮತ್ತು ಈ ಮನೆ ಮದ್ದು ಮಾಡೋಕ್ಕಿಂತ ಮುಂಚೆ ನೀವು ಏನು ಮಾಡಬೇಕಂತಂದರೆ, 1 ವಾರ ಫಸ್ಟು ಮುಖಕ್ಕೆ ಸೋಪ್ ಹಾಕೋದನ್ನು ಬಿಟ್ಬಿಡಿ. ಸೋಪ್ ಹಾಕೋದು ಬಿಟ್ಬಿಟ್ಟು ನಾನೊಂದು ಪೌಡ್ರ್ ಹೇಳಿದ್ದೀನಿ ನಿಮಗೆ, ವಿಡಿಯೋ ಮಾಡಿ ಹಾಕಿದ್ದೀನಿ. ಏನಂದರೆ ಈ ಮೊಸರು ದಾಲ್ದು ಪೌಡ್ರ್ ಬರುತ್ತಲ್ಲ, ಅದನ್ನು ಮೊಸರು ದಾಲ್ ತೊಗೊಂಬಂದು ಪುಡಿ ಮಾಡಿ ಅದು ನೀವು ಫೇಸ್ ವಾಶ್ ಆಗಿ ಬಳಸ್ತಾ ಬನ್ನಿ. ಅದು 1 ವಾರ ಬಳಸಿದ ಮೇಲೆ ಈ ಮನೆ ಮದ್ದುಗಳನ್ನ ನೀವು ಪಿಂಪಲ್ಸ್ಗೆ ನಾನು ಹೇಳಿದ್ನಲ್ಲ 4 ಅದನ್ನು ಬಳಸ್ತಾ ಬನ್ನಿ. ಖಂಡಿತ ನಿಮಗೆ ಬೇಗನೆ ಪಿಂಪಲ್ಸ್ ಕಮ್ಮಿ ಆಗುತ್ತೆ. ನೀವೇ ಬಂದು ಕಮೆಂಟ್ ಹಾಕ್ತೀರಾ, ತುಂಬಾ ಬೆಸ್ಟ್ ನೀವು ಕೊಟ್ಟಿದ್ದೀರಾ ಮನೆ ಮದ್ದು ಅಂತ ಹೇಳಿಬಿಟ್ಟು. ಓಕೆ ಫ್ರೆಂಡ್ಸ್, ಇನ್ನೂ ಬೇಕಾದರೆ ನಿಮ್ಗೆ ಯಾವುದಾದ್ರೂ ಟಿಪ್ಸ್ ಬೇಕಂದರೆ ಕೇಳ್ಬೋದು.
ಮುಖದ ವಿಷಯದಲ್ಲಿ, ನನಗೆ ಚರ್ಮದ ವಿಷಯದಲ್ಲಿ. ಯಾಕಂದರೆ ನಾನು ಯಾವ ರೀತಿ ನನ್ನ ಮುಖನ ಕ್ಲಿಯರಾಗಿ ಮಾಡ್ಕೊಂಡಿದ್ದೀನಿ, ನನ್ನ ಸ್ಕಿನ್ ಕೇರ್ ನಾನು ಹೆಂಗೆ ಮಾಡ್ಕೊಂಡಿದ್ದೀನಿ, ನನ್ನ ಅಷ್ಟು ಅಧ್ವಾನ ಆಗಿರೋ ಮುಖನ ನಾನು ಈ ರೇಂಜಿಗೆ ಹಿಂಗೆ ಮಾಡ್ಕೊಂಡಿದ್ದೀನಿ ಅಂತ ಎಲ್ಲವನ್ನೂ ನಾನು ತಿಳಿಸ್ಕೊಡ್ತೀನಿ. ನಾನು ಮನೆ ಮದ್ದು ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡಿರೋದು. ನನಗೆ ಡಾಕ್ಟ್ರ್ ಹತ್ರ ಹೋಗಿದ್ದಕ್ಕೆ ಇನ್ನೂ ಜಾಸ್ತಿ ಆಗಿತ್ತು, ಹಾಗಾಗಿ ಅದನ್ನೆಲ್ಲ ಬಿಟ್ಟು ನನ್ನ ಮನೆ ಮದ್ದುಗಳು ಮಾಡ್ಕೊಂಡ್ಮೇಲೆ ಇಷ್ಟು ಚೆನ್ನಾಗಾಗಿರೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ನಾನು ನಿಮಗೆ ಖಂಡಿತ ಭರವಸೆ ಕೊಟ್ಟು ಹೇಳ್ತಾ ಇದ್ದೀನಿ, ಖಂಡಿತ ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ. ಆದರೆ ಅದನ್ನು ಸತತವಾಗಿ ನೀವು ಬಳಸ್ತಾ ಬರಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ರಿಲೇಷನ್ಗೆ ಈ ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಅವರಿಗೂ ಕೂಡ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು. ವಿಡಿಯೋ ಒಂದು ಲೈಕ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡ್ರಿ. ಮತ್ತು ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾವುದೇ ನಿಮಗೆ ಹೋಮ್ ರೆಮಿಡಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸ್ಬೋದು, ನಾನು ಖಂಡಿತ ಮಾಡಾಕ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಎಲ್ಲರಿಗೂ ನಮಸ್ಕಾರ.